ಪಾರು ಆಸ್ಪತ್ರೆ ಕ್ಯಾಂಪ್ ಅಂದಲ್ಲ, ಇಲ್ಲಿ ಕಾಣ್ತಾನೆ ಇಲ್ಲ. ನನಗೋದೇ ಗೊತ್ತಾಗ್ತಿಲ್ಲ ಮಾವ. ನನ್ನ ಫ್ರೆಂಡ್ ಇಲ್ಲೇ ಅಂತ ಹೇಳಿದ್ಲು. ಇರು, ಅವಳಿಗೊಮ್ಮೆ ಕಾಲ್ ಮಾಡಿ ಲೊಕೇಶನ್ ಕಳ್ಸಕ್ಕೆ ಹೇಳ್ತೀನಿ. ಎಲ್ಲರೂ ಇದೇ ಟೈಮಲ್ಲಿ ಕೈ ಕೊಡ್ತಾರೆ. ಏನಾಯ್ತು ಪಾರು? ಅವಳು ಕಾಲ್ ಪಿಕ್ ಮಾಡ್ತಿಲ್ಲ. ಗಾಬರಿ ಆಗ್ಬೇಡ ಪಾರು, ಸಮಾಧಾನ ಮಾಡ್ಕೊ. ಅವರು ಬ್ಯುಸಿ ಆಗಿರ್ಬೋದು. ನಿನ್ ಫೋನ್ ನೋಡಿದ ತಕ್ಷಣ ವಾಪಸ್ ಅವರೇ ಫೋನ್ ಮಾಡ್ತಾರೆ. ಸಿದ್ಧಾರ್ಥ ಅವರಾ? ಯಾಕೆ ಸಿದ್ಧಾರ್ಥ? ಸಿದ್ಧಾರ್ಥನ ಹೆಸರಲ್ಲಿ ಕ್ಯಾಬ್ ಬುಕ್ ಮಾಡಿದ್ರು. ನಾನೆಲ್ಲ ನೀವೇ ಅನ್ಕೊಂಡೆ. ಸಾರಿ ಸರ್. ಮಕ್ಕಳವ, ಏನವ ಇದು? ಎಲ್ಲ ಕಡೆನೂ ಸಿದ್ಧಾರ್ಥನ ಹೆಸರೇ ಕೇಳ್ತೈತೆ. ಮುಂದೆ ಏನ್ ಕಾತೈತೋ ಏನೋ. ಏನಾರಾಗ್ಲಿ, ಪಾರು ಮಾತ್ರ ಸತ್ಯ ಗೊತ್ತಾಗ್ಬಾರ್ದು. ಮಾವ, ನಾವು ಅಷ್ಟು ಸಲ ಸಿದ್ಧಾರ್ಥ ಅಂತ ಕೇಳ್ತಿದ್ದೀವಲ್ಲ, ಮೇಬಿ ಸಿದ್ಧಾರ್ಥ ಸಿಗ್ತಾನೆ ಅಲ್ವಾ? ಯಾವ್ರವನೇ ಪಾರು, ಅವನು ಕಣ್ ಬಿಟ್ಟೇ ಬಿಡ್ತಾನೆ. ನೀನು ಹುಸಿ ಇಲ್ಲೇ ಇರೋ, ನಾನು ಇಲ್ಲೇ ಏನಾದರೂ ಮೆಡಿಕಲ್ ಕ್ಯಾಂಪ್ ಆಯ್ತಾ ಅಂತ ವಿಚಾರಿಸ್ಕೊ ಬರ್ತೀನಿ. ಮಾವ, ನಾನು ಬರ್ತೀನಿ ನಿನ್ನ ಜೊತೆ. ಒಳ್ಳೆ ಚಿಕ್ಕ ಮಕ್ಳು ಆಡ್ದಂಗೆ ಆಡ್ತೀಯಲ್ಲ ಪಾರು. ನಾ ಬೇರೆ ಎಲ್ಲೂ ಹೋಗಕ್ಕಿಲ್ಲ, ಇಲ್ಲಿಗೆ ಹೋಗ್ಬಿಟ್ಟು ವಿಚಾರಿಸ್ಕೊಂಡ್ ಬರ್ತೀನಿ. ಸರಿ ಮಾವ, ಇಲ್ಲೇ ಇರ್ತೀನಿ. ನೀನು ಹೋಗಿ ಬೇಗ ಬಂದ್ಬಿಡು. ಸಿದ್ದು, ದೇವ್ರಿಗಿಂತ ಜಾಸ್ತಿ ನಿನ್ನ ಹೆಸರೇ ಜಪ ಮಾಡಿದ್ದೀನಿ. ಪ್ಲೀಸ್ ಒಂದೇ ಒಂದ್ಸತಿ ಕಾಣಿಸ್ಕೋ. ನನ್ನ ನಂಬು, ನಾನೆಲ್ಲ ನೋಡ್ಕೊಳ್ತೀನಿ. ಸಿದ್ಧಾರ್ಥ! ಆಹಾ ಅಮ್ಮ, ನಾಟಿ ಕೋಳಿ ಸಾರು ಗಮ್ ಅಂತೈತೆ. ಕಣ್ಣು ಹಾಕ್ದ ದೃಷ್ಟಿ ಬಿತ್ತು. ಅಪ್ಪ ಅಪ್ಪ, ಅಮ್ಮ ಹೊಡಿತೈತೆ. ಅಪ್ಪ ಲೇ ಲೀಲಾ, ಏನೇ ಮಗಿ ಮೇಲೆ ಹಂಗೂ ಏನಾದ್ರು ದೃಷ್ಟಿ ಆದ್ರೆ ಚಾಕುನ ಕಾಯಿಸಿ ಸಾರು ಒಳಿಕ್ ಬಿಡು, ದೃಷ್ಟಿ ಎಲ್ಲ ಹೋಯ್ತದೆ ಅಲ್ವೇನಕ್ಕ? ಹೌದು ಮದೇವ, ನಮ್ಮ ಹೋಟ್ಲಾಗೂ ಹಂಗೆ ಮಾಡ್ತಿದ್ವಿ. ಯಾರಿಗೂ ಕಾಲ್ಧೂಳಾಗಬಾರ್ದು ಅಂತ ದಿನ ಮಾಡ್ತಿದ್ವಿ. ನೀನು ಹೇಳಿದ್ಮೇಲೆ ಅದೇ ನೆನಪಾಯ್ತಾಯ್ತು ನೋಡು. ನೀನ್ ಏನಕ್ಕ, ನೀನು ಹಳೆಯದನ್ನ ಕೆದಕಿ ಆಗಿದ್ದಾಗೋಯ್ತು. ಈಗ ನೀನ್ ಇಲ್ಲಿದ್ಯಲ್ವಾ, ನೆಮ್ಮದಿಯಾಗಿರು. ನಾನಿಲ್ವಾ? ನಾನು ಆ ಅವಿವೇಕಿ ನನ್ನ ಮಗ ಎಲ್ಲಿದ್ದಾನೆ ನೋಡ್ಕೊಂಡು ಬರ. ಸರಿಯಪ್ಪ, ಇವಕ್ ವಿವೇಕ ಇದ್ರಲ್ವಾ. ಅಣ್ಣ, ವಾಸನೆ ನೋಡಿ ಏನ್ ಮಾಡ್ತಾರೆ ಅಂತ ಹೇಳು. ನಾಟಿ ಕೋಳಿ ಸಾರು ಮಾಡ್ತಾ ಇರಬೇಕು. ಅಪ್ಪ, ಅಣ್ಣ ಎಳ್ನೀರ್ ಕೊಚ್ಚು ಅಂದ್ರೆ ವಾಸನೆ ತಗೋತಾನೆ. ಲೇ ಅವಿವೇಕಿ, ಮೊದ್ಲು ಎಳ್ನೀರ್ತಾರಲ್ಲ, ಆಮೇಲೆ ಮೂಸುವೆ ಅಂತೆ ಬೀದಿನ ಆಯ್ತಾರ. ನೀ ನಿಂಗೆ ಆಡ್ತೀರಮ್ಮಿ. ಒಂದಲ್ಲ ಒಂದಿನ ನಿನ್ ತೆಂಗಿನ ಮರ ಹತ್ತಿಸ್ಬಿಟ್ಟು ಒಲಿದ ತೊಳಬಿಡ್ತೀನಿ. ಅಲ್ಲಿವರೆಗೂ ನಾನೇನ್ ಕಳ್ಳೆಪುರಿ ತಿಂತಾ ಇರ್ತೀನ? ತಿಂತಿರೋ ಕಡ್ಲೆಪುರನ ಕಿತ್ಕೊಂಡೆ ಮರದ ಮೇಲೆ ಹತ್ಸೋದು. ತಗಳಪ್ಪ. ಲೇ, ನನಗಲ್ಲ, ಅಕ್ಕಂಗೆ ಕೊಡು. ತಗಳತ್ತೆ. ಮಾದೇವ, ಈಗ ಇದೆಲ್ಲ ಯಾಕೆ ಬೇಕಿತ್ತು? ಒಂದ್ ನಿಮಿಷ ಇರಕ್ಕ, ತರ್ಲ ಇಲ್ಲಿ. ಇದೇನ್ಲ, ಎಳ್ನೀರ್ನ ಕೊಚ್ಕೊಂಬ ಅಂದ್ರೆ ನಾಯಿ ತರ ಕಚ್ಕೊಂಡ್ ಬಂದಿದ್ಯಾ? ಯಾಕ ಕೊಡಿಲೆ, ತಗಳತ್ತೆ. ಅಲ್ಲ ಮಾದೇವ, ಇದೆಲ್ಲ ಯಾಕೆ ಬೇಕಿತ್ತು ಈಗ? ಕುಡಿಯಕ್ಕ ನೀನು. ಸಿಟಿಲಾದ್ರೆ ಒಂದ್ ಎಳ್ನೀರಿಗೆ 50 ರೂಪಾಯಿ ಅಂತೆ. ಇಲ್ಲಿ ಎಷ್ಟು ಬೇಕೋ ಅಷ್ಟು ಕುಡಿಬಹುದು. ದಿನ ತೋಟಕ್ಕೆ ಹೋಗಿ 4 ಬಾಳೆ ಎಲೆ ತಗೊಂಡ್ ಬಾ, ಹಂಗೆ ವೀಳ್ಯದೆಲೆನೂ ತಗೊಂಡ್ ಬಾ. ಊಟ ಆದ್ಮೇಲೆ ವೀಳ್ಯದೆಲೆ ಹಾಕೋದು ಅಂದ್ರೆ ಅಕ್ಕಂಗೆ ಬಹಳ ಇಷ್ಟ. ಮಾದೇವ, ಇದೆಲ್ಲ ಯಾಕೆ ಬೇಕು? ಇರ್ಲಿ ಅಕ್ಕ, ಇದೆಲ್ಲ ಪ್ರೀತಿ. ಏಯ್ ಅಯೋಗ್ಯ ನನ್ನ ಮಗನೇ, ಇನ್ನು ನಿಂತೇ ಇದೆಯಲ್ಲ, ಹೋಗಿ ತಗೊಂಬರ್ಲಾ? ಯಪ್ಪ, ನಾನು ಮೈಸೂರಿಗೆ ಇಂಟ್ರೂ ಹೋಗ್ಬೇಕಂತ ಹೇಳಿಲ್ವಾ ನಾನು? ಏನಿದೆ ಅಂದೆ? ಇಂಟ್ರೂ ಮೈಸೂರಿಗೆ. ಲೇ ಮೈಗಳು ನನ್ನ ಮಗನೇ, ನೀನು ಮೈಗಳ ಅಂತ ಅನ್ಕೊಂಡಿದ್ದೆ. ನಿನ್ ನಾಲ್ಗೇನು ಮೈಗಳು ನನ್ನ ಮಗಂದೇ. ಇಂಟರ್ವ್ಯೂ ಅಂತ ಹೇಳಕ್ಕೆ ಬರಲ್ಲ ನಿನ್ಗೆ, ಅಲ್ಲೋಗಿ ಏನೋ ತಪ್ಪಾಗ್ತೀಯಾ? ನೋಡತ್ತೆ ನಿನ್ ತಮ್ಮನ್ನ ಯಾವಾಗ್ಲೂ ಹಿಂಗೆ ಬೈಯಕ್ಕೆ ಅಂತ ಶುರು ಮಾಡಿದ್ರೆ ಹೋಗೋರ್ ಬರೋರ್ ಮುಂದೆಲ್ಲ ಬೈಯದೆಯ. ಯಾಕಲ ಮದೇವ, ಮಗಿನ್ ಯಾಕೆ ಬೈತೀಯ ನೀನು? ನೋಡ್ಲ ಅವನ ಎಷ್ಟು ಸಂದಕ್ ಅವನೇ, ಒಳ್ಳೆ ಹೀರೋ ಇದ್ದಂಗ ಅವನೇ.
ಮಕ ನೋಡಿದ್ರೆ ನಿಂಗೆ ಬೈಯಕ್ಕೆ ಹೆಂಗಾದ್ರೂ ಮನ್ಸ್ ಬರ್ತದ್ಲ? ಅಕ್ಕ ಅವನನ್ನು ನಂಬೇಡ, ಅವನ ಮಗ ಅಲ್ಲ, ಕಳ್ಳನ ಮಗ. ಏ ಮಾದೇವ, ಸ್ವಲ್ಪ ಸುಮ್ಮನೆ ಇರು. ಮಕ್ಳನ್ನ ಯಾವಾಗಲೂ ಹಂಗೆ ಬೈತಾನೆ ಇರಬಾರ್ದು. ಸೀನಾ, ಹೋಗಪ್ಪ ಕೆಲಸ ನೋಡು, ಹೋಗು. ಅಂಕಲ್, ಸುಂದರ್ ಅಂಕಲ್, ಅಂಕಲ್, ಸುಂದರ್ ಅಂಕಲ್, ಸುಂದರ್ ಅಂಕಲ್, ಅಂಕಲ್, ಸುಂದರ್ ಅಂಕಲ್, ಸುಂದರ್ ಅಂಕಲ್, ಅಂಕಲ್, ಸುಂದರ್ ಅಂಕಲ್, ಸುಂದರ್ ಅಂಕಲ್. ದಣಿ ದಣಿ, ನಿಧಾನ ನಿಧಾನ, ತಾಳ್ಮೆ ಇರಲಿ ಕಣೋ ಛತ್ರಿ. ಅಲ್ಲ ದಣಿ, ನನಗೊಂದು ವಿಷಯ ಗೊತ್ತಾಗೈತೆ, ಅದನ್ನ ನಿಮ್ಮ ತಾವು ಹೇಳೋಣ ಅಂತ ಬಂದೆ. ಶಿವ ಅರಿಯದ ಸಾವಿಲ್ಲ, ಮನಸ್ಸು ಅರಿಯದ ಪಾಪ ಇದೆ ಅಲ್ವಾ? ಅಂದರೆ ನಿಮಗೆಲ್ಲ ವಿಷಯ ಮೊದಲೇ ಗೊತ್ತಾಗೋಗೈತೆ ದಣಿ? ಅಪ್ಪ ಹಿಂಗೆಲ್ಲ ಗೊತ್ತಿರ್ತದೆ ಕಲ. ಇಲ್ಲೇ ಕೂತ್ಕೊಂಡು 3 ಲೋಕದಲ್ಲಿ ಏನೈತೈತೆ ಅಂತ ಅಳತೆ ಮಾಡೋ ತಾಕತ್ತು ನಿಯತ್ತು ಅಪ್ಪ ಬಿಟ್ರೆ ಇನ್ಯಾರಲ್ಲ ಇದು ಛತ್ರಿ? ಇವು ತಂಗಿ ಮದುವೆ ವಿಷಯ ಅಲ್ವಾ? ಏನು ದಣಿ, ತಲೆ ಮ್ಯಾಗ ಹೊಡೆದಂಗೆ ಹೇಳಿದ್ರಿ ವಿಷಯವ? ನೋಡ್ಲಿಲ್ವೇನ್ಲ, ಅಪ್ಪ ಒಂಥರ ತ್ರಿಮೂರ್ತಿ ಇದ್ದಂಗೆ ಎಲ್ಲ ವಿಚಾರ ತಿಳ್ಕೊಂಡಿರ್ತಾರೆ. ಅದು ಅಲ್ಲದೆ ಶಂಖದ ಹಿಂದೆ ಜಾಗಟೆ, ತೀರ್ಥದ ಜೊತೆಗೆ ಪ್ರಸಾದ ಅಲ್ವೇನೋ? ಹೌದು ದಣಿ. ವಿಷಯ ಏನು ಅಂತ ಹೇಳಾಯ್ತಲ್ಲ, ಈಗ ಆ ವಿಷಯದಲ್ಲಿರೋ ವಿಷಯ ಏನು ಅಂತ ಹೇಳು. ದಣಿ, ರತ್ನಂಗೆ ನೋಡಕ್ಕೆ ಬಂದಿರೋರು ಓ ಶ್ರೀಮಂತರಂತೆ. ಮನೆ ಕಡೆ ತೋಟ ಹುಡುಕಿ ಎಲ್ಲ ಚಂದಾಗಿ ಮಾಡ್ಕೊಂಡವ್ರಂತೆ. ಇನ್ನು ಹುಡುಗ ಹೋಗ್ಬೋದವನಂತೆ, ರತ್ನ ನೋಡಿ ಒಪ್ಕೊಂಬಿಟ್ಟವನಂತೆ. ಜಾತಕ ಕೂಡ್ ಬಂದ್ರೆ ಗಟ್ಟಿ ಮೇಳ ಬಾರ್ಸದೀಯ ಅಂತಿದ್ರು. ಇವು ಮನೆ ವಿಷಯ ಅವ್ರಿಗೆ ಗೊತ್ತೋ ಗೊತ್ತಿಲ್ವಂತೋ? ಓದ್ಕಿತ ವಿಚಾರ ತಿಳಿದೆ ನಿಶ್ಚಿತಾರ್ಥ ನಿಂತೋಯ್ತಲ್ಲ, ಅದಕ್ಕೆ ಈ ಕಿತ ಹಂಗಾಗ್ಬಾರ್ದು ಅಂತ ವಿಚಾರ ಎಲ್ಲ ತಿಳಿಸಿದ್ರಂತೆ. ಅದಕ್ಕವ್ರು ಒಪ್ಕೊಂಡವ್ರಂತೆ ದಣಿ. ನಾಯಿ ತಟ್ಟೆಲಿ ಉಳಿದಿರೋ ಅನ್ನ ತಿನ್ನೋ ತಿರ್ಬೋಕಿ ಆ ಶಿವ ಇಷ್ಟೆಲ್ಲ ಗೊತ್ತಿದ ಮೇಲೂ ಇವ್ರ ಸಂಬಂಧ ಬೆಳೆಸೋದಕ್ಕೆ ಬಂದಿದ್ದಾರೆ ಅಂದರೆ ಅವರಿಂತ ಮಾನಗೆಟ್ಟವ್ರು. ನಾಯಿ ಬಾಯಿಂದ ರೊಟ್ಟಿ ಕದ್ಕೊಂಡು ತಿನ್ನೋರು ಇರಬೇಕು ಇವರು. ಓಡ್ ಹೋದವಳ ಮನೆಗೆ ಇಷ್ಟು ದೊಡ್ಡ ಸಂಬಂಧನ ಕೇಳೋದಕ್ಕೆ ಸರಿ ಅನ್ಸಲ್ವಲ್ಲೋ ಛತ್ರಿ? ಈಗಿನ ಕಾಲದಾಗೆ ಹೆಣ್ಣಿಗೆ ಬರ. ಹಿಂದೆ ಎಲ್ಲ ಗಂಡು ಮಕ್ಕಳು ಬೇಕು ಗಂಡು ಮಕ್ಕಳು ಬೇಕು ಅಂತ ದ್ಯಾಡ್ತಾವ ಅರ್ಕೆ ಹೊತ್ಕೊಂಡು ಎತ್ಬಿಟ್ರು. ಗರ್ಭದೊಳಗಡೆ ಹೆಣ್ಣು ಮಗು ಹೋಯ್ತಿದ್ರೆ ಗರ್ಭನೇ ತೆಗೆಸ್ಬಿಟ್ರು. ಅದ್ರ ಫಲ ಈಗ ಅನುಭವಿಸ್ತಾ ಇದ್ದೀವಿ. ಹೆಣ್ಗಳೇ ಸಿಗ್ತಾ ಇಲ್ಲ. ಅಕಸ್ಮಾತ್ ಹೆಣ್ಣಿದ್ರೆ ಅವುಗಳು ಗಂಡನ್ನ ಒಪ್ಕೋತಾ ಇಲ್ಲ. ಅದಕ್ಕೆ ಗಂಡು ಹೊತ್ತವರೆಲ್ಲ ಒಂದು ತೀರ್ಮಾನಕ್ಕೆ ಬಂದವ್ರೆ, ಹೆಣ್ಣು ಸಿಕ್ಕಿದ್ರೆ ಸಾಕು. ಆ ಮನೆಯವ್ರಿಗೆ ಹೆಂಗಾರ ಇರಲಿ, ಬಡವರಾಗಲಿ ಶ್ರೀಮಂತರಾಗಲಿ, ದುಡ್ಡಿರಲಿ ದುಡ್ಡಿಲ್ಲದೆ ಇರಲಿ, ಮದುವೆ ಖರ್ಚೆಲ್ಲ ಅವರೇ ಹಾಕೊಂಡು ಹೆಣ್ಣನ್ನ ಮದುವೆ ಮಾಡಿಕೊಂಡು ಕರ್ಕೊಂಡೋಗೋಕ್ಕೆ ತೀರ್ಮಾನ ಮಾಡ್ಕೊಂಡು ಈ ಸಾಲಲ್ಲಿ ನಿಂತವ್ರೆ. ಅಂತಾದ್ರಾಗೆ ನಮ್ಮ ಶಿವ ಮನೆ ಹೆಣ್ಮಕ್ಳು ಬೇಡ ಅಂತಾರ. ಶಿವು ಅವನ ತಂಗಿಯರನ್ನ
ಹಂಗೆ ಸಾಕವನೇ. ಶಿವ ಮನೆ ಹೆಣ್ಮಕ್ಳು ಅಂದರೆ ಸಂಸ್ಕಾರ ಇರೋರು ಅಂತ ಎಲ್ರಿಗೂ ಗೊತ್ತೈತೆ. ಅದಕ್ಕೆ ಈ ಸಂಬಂಧನೇ ಬೇಕು ಅಂತ ಅವ್ರೆ. ಒಳ್ಳೆ ಹೆಣ್ಮಕ್ಳಿಗೆ ಬೆಲೆ ಐತೆ, ಆದರೆ ನಮ್ಮ ಶಿವಮನೆ ಹೆಣ್ಮಕ್ಳಿಗೆ 100 ಪಟ್ಟು ಬೆಲೆ ಐತೆ. ಇಲ್ಲಿ ಹೋಗಿರೋದನ್ನ ನೀನು ಮುಖದ ಮೇಲೆ ಹೋಗಿದ್ರೆ ಹೆಂಗಿರುತ್ತೆ? ಇದು ಪಾರು ಅಲ್ವಾ? ಏ ಪಾರು, ಇಲ್ಲೇನ್ ಮಾಡ್ತಿದ್ಯಾ? ಕ್ಯಾಂಪ್ ಇರೋದಿಲ್ಲಲ್ಲ ಅಲ್ಲಿ. ಜೊತೆ ನಂಗೆ ಇವಾಗ ಹೇಳಕ್ ಟೈಮ್ ಇಲ್ಲ. ನಂಗೊಂದು ಹೆಲ್ಪ್ ಮಾಡ್ತೀಯಾ? ಆಯ್ತು, ನೀನ್ ಮೊದಲು ಸುಧಾರಿಸ್ಕೋ. ಇವಾಗ ಏನ್ ಮಾಡ್ಬೇಕು ಹೇಳು. ಸಿದ್ಧಾರ್ಥ ಅವರಪ್ಪ ಸುಂದರ್ ಅಂಕಲು ಗಾಡಿಲಿ ಹೋಗ್ತಿದ್ದಾರೆ, ಅವ್ರನ್ನ ಚೇಸ್ ಮಾಡ್ಬೇಕು. ಪ್ಲೀಸ್ ಇಲ್ಲ ಅನ್ಬೇಡ. ಸರಿ, ಕೂತ್ಕೋ. ಜೊತೆ ಬೇಗ ಹೋಗು, ಅವ್ರು ಮಿಸ್ ಆಗ್ಬಿಡ್ತಾರ, ಆಮೇಲೆ ಸಿಗಲ್ಲ. ಅವನ ಮನೆ ಹೆಣ್ಮಕ್ಳನ್ನ ಹೊಗಳ್ಳಿ ಅಂತ ಅವನು ನಿನ್ನ ಕರೆದಿದ್ನ. ಸುಂಕದವನ ಮುಂದೆ ಸುಖ ದುಃಖ ಹೇಳ್ಕೋಬಾರ್ದು, ಶತ್ರುಗಳ ಮುಂದೆ ಶತ್ರುಗಳನ್ನ ಹೊಗಳಬಾರ್ದು. ತಪ್ಪಾಯ್ತು ದಣಿ. ಆದರೆ ಗೀದ್ರೆ ಎಲ್ಲ ನಿನ್ನ ನಾಲ್ಗೆ ಮೇಲೆ ಇಟ್ಕೋ. ಜಾರಿಸಿದ್ರೆ ನಿನ್ನ ನಾಲ್ಗೆನೂ ಜಾರ್ ಬಿಡುತ್ತೆ. ಶಿವನ ಹೇಗೆ ಬಗ್ಗಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ಕಣೋ ಛತ್ರಿ. ಆ ತಿರ್ಬೋಕಿ ಮನೆಯಲ್ಲಿ ಒಂದು ಕಡ್ಡಿ ಎತ್ತಿಡೋದಕ್ಕೂ ನನ್ನ ಅನುಮತಿ ಇಲ್ಲದೆ ನಡೆಯೋದಿಲ್ಲ. ಅಂಥದ್ರಲ್ಲಿ ಮದುವೆನೋ ದೊಡ್ಡ ಕಾರ್ಯನ ನಡೆಯೋದಕ್ಕೆ ನಾನು ಬಿಟ್ಬಿಡ್ತೀನ? ಅಪ್ಪಯ್ಯ, ಹಂಗೆ ಎಲ್ಲ ಹೇಳ್ಬಿಟ್ಟು ಮಾಡಂಗಿದ್ದವನು ಮದುವೆ ಮನೆಯಿಂದ ಪಾರು ಕರ್ಕೊಂಡು ಯಾಕೊಂಡೋದ? ಗ್ರಹಚಾರ ಕೆಟ್ಟಾಗ ಅನಾಚಾರ ಅಂಗಳದಲ್ಲಿ ಬಂದು ಕುಂತಿರುತ್ತೆ ಕಣೋ. ಆಗ ಏನು ಮಾಡೋದಕ್ಕಾಗೋದಿಲ್ಲ. ಹಾಗಂತ ಆಗಿರೋದನ್ನ ಮರ್ತು ಬಿಡಿ ಅಂತ ಹೇಳೋನಲ್ಲ ಈ ಮಾರಿಗುಡಿ ವೀರಭದ್ರ. 1ಕ್ಕೆ 10, 10ಕ್ಕೆ 100, 100ಕ್ಕೆ 1000 ಅವನು ಅನುಭವಿಸ್ಬೇಕು. ಅವನ ತಂಗಿರು ಅನುಭವಿಸ್ಬೇಕು ಅಲ್ವಾ? ಈಗ ನಾನು ಏನು ಮಾಡಬೇಕು ದಣಿ? ಶಿವ ಮನೆಗೆ ಯಾವ ಸಂಬಂಧನೂ ಬರೋದಕ್ಕೆ ಬಿಡಬಾರ್ದು. ಬಂದರು ಅದು ಕೂಡಬಾರ್ದು. ಹಂಗೆ ನೋಡ್ಕೋಬೇಕು. ಮತ್ತೀಗೊಂದು ಸಂಬಂಧ ಬಂದೈತಲ್ಲಪ್ಪಯ್ಯ. ಉಗುರಾಗಲಿ ಕೂದಲಾಗಲಿ ಹೇಳ್ದೆ ಕೇಳದೆ ಬೆಳೆಯುತ್ತೆ ಕಣೋ. ಹಾಗಂತ ಸುಮ್ಮನೆ ಇದ್ಬಿಡ್ತೀವ? ಸಮಯ ಬಂದಾಗ ಕತ್ತರಿಸಿ ಬಿಸಾಕ್ತೀವಿ. ಈಗ ನೀವು ಮಾಡಬೇಕಾಗಿರೋ ಕೆಲಸನೂ ಅದೇನೆ. ಮುಂದೆ ಬರೋ ಸಂಬಂಧನ ಹೇಗೋ ತಡಿಬಹುದು, ಆದರೆ ಈಗ ಬಂದಿರೋ ಸಂಬಂಧನ ಆಳ್ಗೆಡಬೇಕು. ಹಾಲಿನಂಥ ಸಂಸಾರ ಬಿಸಿ ಇರೋವಾಗಲೇ ಹುಳಿ ಹಿಂಡಿದ್ರೆ ಕೆನೆ ಮೊಸರು ಸಿಗೋದು ಅಲ್ವಾ? ನಿಜಾಪಯ್ಯ, ಅವ್ರ ಸಂಸಾರ ಹಾಳಾಗಬೇಕು. ಆ ಶಿವ ಕಣ್ಣೀರಲ್ಲಿ ಕೈ ತೊಳಿಬೇಕು. ಅವಾಗಲೇ ನಮಗೆ ಸಮಾಧಾನ. ನಮ್ಮ ನೆಮ್ಮದಿನೇ ತಿಂದಾಗ್ತಾ ಅಲ್ವಾ? ಅವನವನ ಮಗನ ನೆಮ್ಮದಿನ ಕಿತ್ಕೊಂಡು ತಿನ್ಬೇಕು. ಅಣ್ಣ, ಇಲ್ಲೆಲ್ಲೋ ಆಸ್ಪತ್ರೆ ಕ್ಯಾಂಪ್ ನಡೀತೈತಂತಲ್ಲ, ಎಲ್ಲಣ್ಣ ಅದು? ಅಯ್ಯೋ, ಅದು ಇಲ್ಲಲ್ಲ, ಹೊಸ ಗ್ರೌಂಡ್ ಅಲ್ಲಿ. ಹೊಸಾದ? ಎಲ್ಲಿ ಬರ್ತೈತದು? ಇಲ್ಲೇ ಸ್ವಲ್ಪ ಮುಂದೆ ಹೋಗಿ ರೈಟ್ ತಗೊಳ್ಳಿ, ಅಲ್ಲೇ ಇದೆ. ಸರಿ ಕಣವ, ಒಳ್ಳೇದಾಗ್ಲಿ. ಅಕ್ಕ, ಅಣ್ಣಂಗೆ ಫೋನ್ ಹಾಕೋಣ. ಮೊದಲು ನಾನು ಮಾತಾಡ್ತೀನಿ. ಹಲೋ
ಹೇಳ್ರವ. ಹಲೋ ಅಣ್ಣ, ತಲುಪಿದ್ರಾ? ಪ್ರಯಾಣ ಆರಾಮಾಗಾಯ್ತಾ? ಹ್ಞೂ ಕಣವ, ಬಂದು ಸ್ವಲ್ಪ ಹೊತ್ತಾಯ್ತು. ಗುರುವೆ ಅದಕ್ಕೆ ಫೋನ್ ಕೊಡಕ್ಕೆ ಹೇಳು. ಅಣ್ಣ, ಅದಕ್ಕೆ ಅಲ್ಲೇ ಇದ್ದಾರಾ? ಒಂದ್ ಸ್ವಲ್ಪ ಫೋನ್ ಕೊಡ್ತೀಯಾ? ಅದಕ್ಕೆ ಇಲ್ಲಿ ಇಲ್ಲ ಕಣ್ರವ. ನಾನು ಈಚೆಗೆ ಬಂದಿದ್ದೆ, ಅದಕ್ಕೆ ದೂರದಲ್ಲ ಅವಳೆ. ನೋಡಿದ್ರೇಂದ್ರೆ ಅಣ್ಣಂಗಾಗ್ಲೇ ಪೊಸೆಸ್ನೆಸ್ ಅಲ್ಲ, ಅದು ಪೊಸೆಸಿವ್ನೆಸ್ ಆಯ್ತು. ಏ ಅದಿರ್ಬೇಕು ಕಣೆ, ಅವರಿಬ್ರು ಜೊತೆಗಿರುವಾಗ ಯಾರು ಡಿಸ್ಟರ್ಬ್ ಮಾಡಬಾರ್ದಲ್ವಾ? ಓ ಹೌದಾ ಅಣ್ಣ? ಇಲ್ಲಿ ಕೊಡು. ಅಲೋ ಅಣ್ಣ, ಅತ್ತಿಗೆ ತವ ಬಟ್ಟೆ ಕೊಟ್ಟಿದ್ದೆ, ಅದು ಎಲ್ಲಿಟ್ಟವ್ರೆ ಅಂತ ಕೇಳಬೇಕಿತ್ತು. ಸ್ವಲ್ಪ ಅತ್ತಿಗೆ ಫೋನ್ ಕೊಡ್ತೀಯಾ? ಮನೇಲಿರೋ ವಸ್ತು ಎಲ್ಲೆಲ್ಲೈತೆ ಅಂತ ನಂಗೆ ಗೊತ್ತಿಲ್ವೇನ್ರವ? ನನ್ ಕೇಳಿ, ನಾನು ಹೇಳ್ತೀನಿ. ಯಾಕಣ್ಣ, ಅತ್ತಿಗೆ ಅಲ್ಲಿಲ್ವಾ? ಅದು ಒಂದು ಅಡ್ರೆಸ್ ಹುಡುಕುಮ ಅಂತ ನಾ ಆಚೆಗೆ ಬಂದೆ. ನಿಮ್ಮ ಅತ್ತಿಗೆ ಅಲ್ಲಿ ಗಾಡಿ ತವನೇ ಅವಳೆ. ವಾಪಸ್ ಹೋದ ತಕ್ಷಣ ನಾ ಫೋನ್ ಮಾಡ್ತೀನಿ, ನೀವೇ ಅವಳ ಕೇಳಿ ಅವಳಂತೆ. ಸರಿ ಕಣ್ರವ. ಮೈದಾನ ಇಲ್ಲೇ ಮುಂದೆ ಐತೆ ಅಂತ ಹೇಳಿದ್ರು. ಪಾರುನು ಜೊತೆ ಕರ್ಕೊಂಡು ಹೋಗೋದೇ ಒಳ್ಳೇದು. ಅದೇನ್ ಗೊತ್ತಾ, ಅಣ್ಣ ಆಮ್ಯಾಕೆ ಅತ್ತಿಗೆ ತಾವು ಫೋನ್ ಮಾಡಿಸ್ತಾನಂತೆ. ಓ ಹೌದಾ? ಪಾರು, ಪಾರು, ಅಣ್ಣ ಅಣ್ಣ, ಇಲ್ಲಿ ಗಾಡಿ ಹತ್ರ ಒಂದು ಹುಡುಗಿ ನಿಂತ್ಕೊಂಡಿದ್ಲಲ್ಲ, ಅವ್ರು ಎಲ್ಲೋದ್ರ ಅಣ್ಣ? ಅದು ಯಾವುದೇ ಗಾಡಿ ಬಂತು, ಅಂಕಲ್ ಅಂಕಲ್ ಕೂಗ್ತಾ ಹೋದ್ರು. ಯಾವ ಕಡೆ ಅಣ್ಣ? ಈ ಕಡೆ ಹೋದ್ರು. ಅವ್ವ ಮಕ್ಕಳವ, ಪಾರುಗೆ ಸಿದ್ಧಾರ್ಥ್ ಮೋಸ ಮಾಡಿರೋ ವಿಷಯ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು. ಅಲ್ಲೇ ಇದ್ದಾರೆ. ಥ್ಯಾಂಕ್ ಯು, ನಾನು ಹೋಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಪಾರು ಹುಷಾರು. ಅಂಕಲ್ ಅಂಕಲ್ ಅಂಕಲ್, ಇನ್ನು ಮೇಲೆ ಶಿವು ನೆಮ್ಮದಿನ ಹಾಳು ಮಾಡೋದಕ್ಕೆ ಏನೇನು ಮಾಡಬೇಕು ಅನ್ನೋದನ್ನು ಪಟ್ಟಿ ಮಾಡೋದು ನಿನ್ನ ಕೆಲಸ. ಅದನ್ನು ಕಾರ್ಯರೂಪಕ್ಕೆ ತರೋದು ನಿನ್ನ ಕೆಲಸ. ಅರ್ಥ ಆಯ್ತು ದಣಿ, ಆದರೆ ಒಂದೇ ಒಂದು ಅನುಮಾನ. ಈಗ ಬಂದಿರೋ ಸಂಬಂಧನ ನಾವು ಕೆಡಿಸ್ತೀವಿ ಅಂದ್ಕೊಳ್ಳಿ, ಆಗ ಶಿವು ಬೇರೆ ಸಂಬಂಧನ ನೋಡೋಕ್ಕಿಲ್ವಾ? ನೋಡಲಿ, ಅದೇ ಅಲ್ವಾ ನಮಗೂ ಬೇಕಾಗಿರೋದು. ಆ ಸಂಬಂಧ ಹಾಳ್ಗೆಡುವುದ ಮೇಲೆ ಅವನು ಸೀದಾ ನಮ್ಮ ಹತ್ರಕ್ಕೆ ಬರ್ತಾನೆ. ಆಗ ನಾವು ಅವನಿಗೆ ಎಂಥ ಸಂಬಂಧಗಳು ಹೊಂದಿಸ್ಬೇಕು ಅಂದರೆ, ಮೊದಲನೇ ಅವಳು ಮದುವೆ ಆದಮೇಲೆ ಆ ಮನೆಯಿಂದ ಬೇರೆ ಆಗ್ತಾಳೆ. ಅವಳು ಕಣ್ಣೀರಲ್ಲಿ ಕೈ ತೊಳಿಬೇಕು. ಆಮೇಲೆ ಮತ್ತೊಬ್ಬಳು ಮದುವೆ ಆಗುತ್ತೆ, ಅವಳು ನೋವಿನಲ್ಲೇ ಜೀವನ ಸಾಗಿಸ್ಬೇಕು. ಹಾಗಿರಬೇಕು ನಾವು ಶಿವು ತಂಗಿದಿರುತ್ತಾ ಇರುವಂಥ ಸಂಬಂಧಗಳು. ಅರ್ಥವಾಯ್ತಾ? ಆಗ ನೋಡು, ಆ ಶಿವ ತಂಗಿರ್ ನೋವನ್ನ ತನ್ನವು ಅಂದ್ಕೊಂಡು ಬದುಕಕ್ಕೂ ಆಗದೆ ಸಾಯಕ್ಕೂ ಆಗದೆ ಕೊರ್ಗಿ ನರಳಿ ಪ್ರಾಣ ಬಿಡ್ತಾನೆ. ನೀನು ಹೇಳಿದ್ ಸರಿಯಪ್ಪಯ್ಯ. ಇನ್ಯಾಕೆ ಆ ಶಿವ ಮನೆಗೆ
ಕೆಟ್ಟಬಾರ್ದವ್ರ ಸಂಬಂಧನೇ ತರುಮ. ಅವ್ರ ತಂಗಿದಿರಿಗೆ ಅಂಥವ್ರನ್ನೇ ಗಂಟಾಕ್ ಸುಮ. ಛತ್ರಿ ಎತ್ತು ತಲೆ. ಇಷ್ಟೆಲ್ಲ ಹೇಳಿದ್ದು ಈ ಕಿವಿಯಿಂದ ಕೇಳಿ ಆ ಕಿವಿಯಿಂದ ಬಿಡೋದಕ್ಕಲ್ಲ, ಎಲ್ಲಾನು ಕಾರ್ಯರೂಪಕ್ಕೆ ತರಬೇಕು. ಅರ್ಥ ಆಯ್ತು ದಣಿ. ಅಂಕಲ್ ಅಂಕಲ್ ಸಿದ್ಧಾರ್ಥ ಎಲ್ಲಿ ಅಂಕಲ್? ಮನೇಲಿದ್ದಾನ ಅಂಕಲ್? ಬನ್ನಿ ಅಂಕಲ್, ನನ್ನ ಕರ್ಕೊಂಡು ಹೋಗಿ ಅಂಕಲ್. ಬನ್ನಿ ಅಂಕಲ್, ಹೋಗೋಣ ಅಂಕಲ್. ಬನ್ನಿ ಅಂಕಲ್, ಬನ್ನಿ.